ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ನಾನು ಅರವಿಂದ್. ಪ್ರತಿದಿನ ನಮ್ಮ ದುನಿಯಾ ಕಾರ್ಯಕ್ರಮದಲ್ಲಿ ಒಂದಿಲ್ಲೊಂದು ವಿಚಾರವನ್ನು ಎತ್ಕೊಂಡು ಅದರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಇವತ್ತು ನಮ್ಮ ಚರ್ಚಾ ವಿಚಾರ ಅಂತಂದರೆ ಸಂತೆ ಮಳೆ. ಅಂದರೆ ಗ್ರಾಮೀಣ ಭಾಗದಲ್ಲಿ ಈ ಮಳೆಯ ಕುರಿತಂತೆ, ಮಳೆಗೋಸ್ಕರ ಜನರು ಯಾವೆಲ್ಲ ರೀತಿಯಾದಂತಹ ಆಚರಣೆಗಳನ್ನ ಮಾಡ್ತಾ ಇದ್ದಾರೆ, ಇದರ ಸಾಧಕ ಬಾಧಕಗಳು ಏನು, ಇದರ ಬಗ್ಗೆ ನಾವು ವಿಸ್ತೃತವಾದಂತಹ ಚರ್ಚೆಯನ್ನು ಮಾಡ್ತೀವಿ. ಕಾರ್ಯಕ್ರಮದ ಆರಂಭಕ್ಕೂ ಮೊದಲು ಈಗ ಈ ಕ್ಷಣದ ಹೆಡ್ಲೈನ್ಸ್. ಕುಂದಾನಗರಿಯಲ್ಲಿ ಬೀದಿ ನಾಯಿಗಳ ಹಾವಳಿ, 3 ಕಚ್ಚಿದೆ ನಾಯಿಗಳ ಹಿಂಡು, ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ. ದಿಲ್ಲಿಯಲ್ಲಿ ದೇವರ ಮೊರೆ ಹೋದರು ಯಡಿಯೂರಪ್ಪ, ರಾಘವೇಂದ್ರ ಮಠಕ್ಕೆ ಸಿಎಂ ಭೇಟಿ, ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆಗಾಗಿ ಪ್ರಾರ್ಥನೆ. ಬೆಳ್ಳಂಬೆಳಿಗ್ಗೆ ಬಿಬಿಎಂಪಿ ಶಾಕ್, ಮಂತ್ರಿಮಾಲ್ ಬಳಿ ಅಕ್ರಮ ತೆರವು ಕಾರ್ಯಾಚರಣೆ, ನೆಲಕ್ಕುರುಳಿದುವು 21ಕ್ಕೂ ಹೆಚ್ಚು ಮನೆಗಳು, ದಿಢೀರ್ ಕಾರ್ಯಾಚರಣೆಗೆ ಸ್ಥಳೀಯರ ಆಕ್ರೋಶ. ಯೋಚನೆ ಇಲ್ಲದ ಯೋಜನೆ ನಿರಂತರ ಜ್ಯೋತಿ, ಹಗರಣದ ಸುಳಿಯಲ್ಲಿ ಕೋಟ್ಯಾಂತರ ರೂಪಾಯಿ ಯೋಜನೆ, ಸುವರ್ಣ ನ್ಯೂಸ್ಗೆ ಸಿಕ್ಕಿವೆ ದಾಖಲೆ. ಶಿವರಾಜ್ ಕುಮಾರ್ಗೆ 49ನೇ ಬರ್ತ್ಡೇ ಸಂಭ್ರಮ, ಹ್ಯಾಟ್ರಿಕ್ ಹೀರೋಗೆ ಶುಭಾಶಯಗಳ ಮಹಾಪೂರ, ಶಿವಣ್ಣಗೆ ಕಡುಬಿನ ಹಾರ ಹಾಕಿದರು ಅಭಿಮಾನಿಗಳು. ಮಳೆ ಅಂತಕ್ಕಂಥದ್ದು ಪ್ರಾಕೃತಿಕ ಅನಿವಾರ್ಯ. ಜೀವಿಗಳ ಹುಟ್ಟಿನ ಮೂಲವನ್ನು ಹುಡುಕ್ತಾ ಹೋದಂತೆಲ್ಲ ಮಳೆ ಅಂತಕ್ಕಂಥದ್ದು ಭೂಮಿಗೆ ಕೊಟ್ಟಿರ್ತಕ್ಕಂಥ ಒಂದು ವರ ಅಂತ ಹೇಳ್ಬೋದು. ವಿಜ್ಞಾನಿಗಳು ಕೂಡ ಇದನ್ನು ಒಪ್ಕೊಂಡಿದ್ದಾರೆ. ಆದರೆ ದಿನ ಕಳೆದಂತೆಲ್ಲ, ವಿಜ್ಞಾನ ಬೆಳೆದಂತೆಲ್ಲ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಪ್ರಾಕೃತಿಕ ಸಮತೋಲನವನ್ನು ನಾಶ ಮಾಡೋದಕ್ಕೋಸ್ಕರ ಪ್ರಯತ್ನ ಪಡ್ತಾನೆ. ಹಾಗಾಗಿ ಮಳೆ ಅಂತಕ್ಕಂಥದ್ದು ಅಕಾಲಿಕವಾಗುತ್ತೆ. ಆದರೆ ಗ್ರಾಮೀಣ ಭಾಗದಲ್ಲಿ ಮಳೆಯನ್ನೇ ನಂಬಿ ಬದುಕ್ತಕ್ಕಂಥ ಜನ ಮಳೆಗೋಸ್ಕರ ಬೇರೆ ಬೇರೆ ರೀತಿಯ ಆಚರಣೆ, ಪೂಜೆ, ಹೋಮ, ಹವನ, ಅನೇಕ ರೀತಿಯ ಆಚರಣೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಈ ಆಚರಣೆಯ ಮೂಲ ಏನು, ಆಚರಣೆಯ ಫಲ ಏನು, ಇದ್ರ ಬಗ್ಗೆ ಎಲ್ಲ ನಾವು ಚರ್ಚೆ ಮಾಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದೇ ಇವತ್ತಿನ ವಿಶೇಷ ಸಂತೆ ಮಳೆ. ಹುಯ್ಯೋ ಹುಯ್ಯೋ ಮಳೆರಾಯ, ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆರಾಯ, ಬಾಳೆಯ ತೋಟಕ್ಕೆ ನೀರಿಲ್ಲ. ಇದನ್ನೆಲ್ಲ ನೀವು ನಿಮ್ಮ ಬಾಲ್ಯಾವಸ್ಥೆಯಲ್ಲಿ ಕೇಳಿರಬಹುದು. ಅಂದರೆ ಮಳೆಗೋಸ್ಕರ ಗ್ರಾಮೀಣ ಭಾಗದಲ್ಲಿ ಜನತೆ ಯಾವೆಲ್ಲ ರೀತಿಯ ಆಚರಣೆಗಳನ್ನ ಮಾಡ್ತಾಯಿದ್ರು. ಕೆಲವು ಕಡೆ ಕಪ್ಪೆ ಮದುವೆ ಮಾಡ್ತಾಯಿದ್ರು, ಕೆಲವು ಕಡೆ ಕತ್ತೆ ಮದುವೆ ಮಾಡ್ತಾಯಿದ್ರು, ಕೆಲವು ಕಡೆ ಮಹಾಭಾರತ, ರಾಮಾಯಣ, ಗೀತೆಯ ಪಠಣ ಮಾಡ್ತಾಯಿದ್ರು, ಅನೇಕ ರೀತಿಯ ಆಚರಣೆಗಳನ್ನ ಮಾಡ್ತಾಯಿದ್ರು. ಆದರೆ ಬೆಳಕಿಗೆ ಬಾರದಂತಹ ಕೆಲವು ಆಚರಣೆಗಳಿವೆ. ಅದೇನು ಅಂತ ಈ ರಿಪೋರ್ಟ್ನಲ್ಲಿ ನೋಡಿ. ದಾವಣಗೆರೆ ದುರ್ಗಮ್ಮಪೇಟೆಯ ದುರ್ಗಾಂಬಿಕೆಯ ದೇವಸ್ಥಾನದ ಎದುರಲ್ಲೇ ನಡೆಯುತ್ತೆ ಭರ್ಜರಿ ಸಂತೆ. ಅದು ಸತತ 5 ಭಾನುವಾರಗಳ ಕಾಲ. ಈ ವಿಶಿಷ್ಟ ಮಳೆ ಸಂತೆಗೆ ಕರೆ ನೀಡಿದ್ದು ದುರ್ಗಾಂಬಿಕೆ ದೇವಸ್ಥಾನದ ಸಮಿತಿ. ಕಳೆದ ವರ್ಷ ಶ್ರಾವಣ ಮಾಸದಲ್ಲಿ ನಡೆದಿದ್ದ ಮಳೆ ಸಂತೆ ಈ ಬಾರಿ ಆಷಾಢ ಮಾಸದಲ್ಲಿ ನಡೆಯುತ್ತಿದೆ. ಸಮಿತಿಯ ಕರೆಗೆ ಓಗೊಟ್ಟು ನೂರಾರು ರೈತರು ತಾವು ಬೆಳೆದಿದ್ದ ತರಕಾರಿ, ದವಸ ಧಾನ್ಯ, ಹೂವು, ಹಣ್ಣುಗಳನ್ನು ತಂದು ಮಾರಾಟ ಮಾಡುತ್ತಾರೆ. ಅವಡ ಅಂದ್ರೆ ಅಮ್ಮನ ಸತ್ಯ ಅದು ವರ್ಷಕ್ಕೊಂದ್ಸಲ ಇಲ್ಲಿ ಹಾಕ್ಲೇಬೇಕ್ರಿ ಸಂತಿನ. ಹಾಕ್ಲಿಲ್ಲ ಅಂದ್ರೆ ಅವರಿಗೆ ಏನಾದ್ರೂ ಒಂದು ತೊಂದರೆ ಆಗ್ತತಿ, ಇಲ್ಲಾಂದ್ರೆ ಜನಗಳಿಗೆ ಒಂಥರ ತೊಂದರೆ ಆಕತಿ. ಆಮೇಲೆ ಮಳೆ ಬರಲ್ಲ ಮಳೆ. ಅದು ಮೊದಲಿಂದಾರ ಮಾಡ್ಕೊಂತ ಬಂದಾರಲ್ರಿ, ಹಂಗಾಗಿ ಹಾಕ್ಲೇಬೇಕು. ಇದು ತುಂಬ ವರ್ಷದಿಂದ ಮಾಡ್ತಾ ಇದ್ದಾರೆ. ಎಲ್ಲವೂ ವರುಣನ ಕೃಪೆಗಾಗಿ. ಮಳೆ ಬಾರದೇ ಇದ್ದಾಗ ಈ ರೀತಿ ಮಳೆ ಸಂತೆ ಮಾಡಿದ್ರೆ ದುರ್ಗಾಂಬಿಕೆ ಒಲಿಯುತ್ತಾಳೆ, ಧಾರಾಕಾರ ಮಳೆಯಾಗುತ್ತೆ ಅನ್ನೋದು ದಾವಣಗೆರೆ ಜನರ ನಂಬಿಕೆ. ಇದು ಸತ್ಯ ಅನ್ನೋ ಹಾಗೆ ಎಷ್ಟೋ ಬಾರಿ ಭರ್ಜರಿ ಮಳೆಯಾಗಿದೆಯಂತೆ. ಸುಮಾರು ನಮಗೆ ತಿಳಿದಾಗ ಒಂದು 50 ವರ್ಷದಿಂದ ದಾಟಿದೆ ಸರ್. ಅವಾಗ ಅದಕ್ಕಿಂತ ಮುಂಚೆಯಿಂದನೂ ಇದೇ ರೀತಿಯ ಪದ್ಧತಿನ ಅಂತ ಆಚರಿಸ್ಕೊಂಡು ಬಂದಿದ್ದಾರೆ.
ಅದೇ ಥರ ಈ ಸರಿನೂ ಪ್ರತಿ ಸರಿನೂ ಆಚರಿಸ್ಕೊಂಡು ಬರ್ತಿದ್ದಾರೆ ಅವರು. ಮಳೆ ಬರೋದು ಕಮ್ಮಿ ಆದಾಗ ಮತ್ತು ಊರಿಗೆ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ಅದಕ್ಕೋಸ್ಕರ ಈ ಸಂತೆ ಮಾಡ್ಕೊಂಡು ಒಂದು 5 ವಾರ ಸಂತೆ ಮಾಡ್ತಾರೆ ಇಲ್ಲಿ. ವರುಣನ ಓಲೈಕೆಗಾಗಿ ದಾವಣಗೆರೆಯಲ್ಲಿ ಮಳೆ ಸಂತೆ ನಡೆದರೆ ಚನ್ನಗಿರಿಯ 5 ಗ್ರಾಮಗಳಲ್ಲಿ ವರುಣನ ತೃಪ್ತಿಗಾಗಿ ನಡೆಯುತ್ತೆ ಬೆತ್ತಲೆ ಸೇವೆ. ವಿಶಿಷ್ಟ ಆಚರಣೆ ನಡೆಯೋದು ರಾಜಗೊಂಡನಹಳ್ಳಿ, ತಿಪ್ಪಗೊಂಡನಹಳ್ಳಿ, ದಂಡಿಗೇನಹಳ್ಳಿ, ಮಾವಿನಹಳ್ಳಿ, ಗೊಲ್ಲರಹಟ್ಟಿ ಗ್ರಾಮಗಳಲ್ಲಿ. ಬೆಳಗ್ಗಿನಿಂದಲೇ ಉಪವಾಸವಿರುವ 5 ಗ್ರಾಮಗಳ ಅವಿವಾಹಿತ ಯುವಕರು ಮೈಮೇಲಿನ ಬಟ್ಟೆಗಳನ್ನು ತೆಗೆದು ಬೇವಿನ ಸೊಪ್ಪು ತೊಡುತ್ತಾರೆ. ನಂತರ ತಲೆ ಮೇಲೆ ಸಗಣಿಯಿಂದ ಮಾಡಿದ ಗಣಪ ಗರಿಕೆ ಹೊತ್ತು ಊರೆಲ್ಲ ಡೊಳ್ಳು ಕುಣಿತದೊಂದಿಗೆ ಮೆರವಣಿಗೆ ಹೋಗ್ತಾರೆ. ಹೀಗೆ ಪ್ರತಿ ಮನೆಗೂ ತೆರಳುವ ಯುವಕರ ತಲೆಗೆ ಬಿಂದಿಗೆ ನೀರು ಸುರಿದು ಅಕ್ಕಿ ಬೇಳೆ, ಖಾರದ ಪುಡಿ, 5 ರೂಪಾಯಿ ದಕ್ಷಿಣೆ ಕೊಟ್ಟು ಪೂಜೆ ಮಾಡ್ತಾರೆ. ಹೀಗೆ ಹೊರಟ ಮೆರವಣಿಗೆ ಊರ ಮಧ್ಯದಲ್ಲಿರುವ ಶ್ರೀರಾಮ ದೇವಾಲಯದಲ್ಲಿ ಕೊನೆಯಾಗುತ್ತೆ. ಬಳಿಕ ಸಂಗ್ರಹವಾದ ಅಕ್ಕಿ ಬೇಳೆ, ತರಕಾರಿ, ಉಪ್ಪು, ಖಾರದ ಪುಡಿಯಿಂದ ಸಾಮೂಹಿಕವಾಗಿ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸಲಾಗುತ್ತೆ. ಇಷ್ಟು ಮಾಡಿದರೆ ಸಾಕು, ಮಳೆ ಬರುತ್ತೆ ಅನ್ನೋದು ಸ್ಥಳೀಯರ ನಂಬಿಕೆ. ಪೂಜೆ ಮಾಡಿ ಆ ರೀತಿ ಮಾಡಿಬಿಟ್ಟು ಅದನ್ನು ಆ ಭಿಕ್ಷೆ ಎತ್ಕೊಂಡು ತಂದಿರ್ತಕ್ಕಂಥ ಎಲ್ಲ ಊರುಗಳಲ್ಲಿ ಭಿಕ್ಷೆ ಎತ್ಕೊಂಡು ತಂದಿರ್ತಕ್ಕಂಥ ಅವೇನು ಹಾಕಿರ್ತಾರೋ ಆ ದಿನಸಿ ಇದನ್ನು ತಗೊಂಬಂದು ಊರಿಂದ ಹೊರಗೆ ಆ ಥರ ಅಡುಗೆಗಳನ್ನು ಮಾಡಿ ಎಲ್ಲ ಊರವರು ಬಂದು ಊರ ಹೊರಗೆ ಊಟ ಮಾಡ್ಕೊಂಡು ಇದು ಮಾಡ್ತೀವಿ. ಬಟ್ ಹಿಂದಿಂದಲೂ ನಡ್ಕೊಂಡಿರ್ತಕ್ಕಂಥದ್ದು ಮಳೆ ಇತ್ತಾದಾಗ ಸಾಧ್ಯ ಮಳೆಗಳು ಆಗಿದ್ದಾವೆ. ಅದಕ್ಕೆ ಹಿಂದಿಂದ ಹಿರಿಯರು ಏನು ಮಾಡಿದ್ದಾರೆ ನಾವು ನಡ್ಸ್ಕೊಂಬರ್ತಾಯಿದ್ವಿ ಅಷ್ಟೇ, ಅದು ಮಾಡ್ತಾಯಿದ್ದೀವಿ. ಕೆಲವು ಊರ ದೇವ್ರುಗಳು ಅವ್ರನ್ನೂ ಪೂಜೆ ಮಾಡ್ತೀವಿ. ಈ ರೀತಿಯಿಂದ ನಾವು ಮಳೆ ಬರ್ಬೋದು, ಅದೇ ಬಂದಿದೆ ಸಾಕಷ್ಟು ಸಲ. ಪದೇ ಪದೇ ಕೈ ಕೊಡುವ ವರುಣನಿಗಾಗಿ ಒಂದೊಂದು ಊರಿನಲ್ಲಿ ಒಂದೊಂದು ಆಚರಣೆ. ಕತ್ತೆ ಮೆರವಣಿಗೆ, ಕಪ್ಪೆ ಮದುವೆ ವಿಚಿತ್ರ ಅನ್ನಿಸಿದ್ರೂ ಸತ್ಯ. ಮಳೆ ಬರುತ್ತೋ ಬಿಡುತ್ತೋ, ನಂಬಿಕೆ ಆಚರಣೆಗಳು ಮಾತ್ರ ನಿಂತಿಲ್ಲ. ರಾಚಪ್ಪ ಸುತ್ತೂರು, ಸುವರ್ಣ ನ್ಯೂಸ್ 24/7 ದಾವಣಗೆರೆ. ಸೊ ಮಳೆಗಾಗಿ ಪ್ರಾರ್ಥಿಸಿ ಬೆಳಕಿಗೆ ಬಾರದಂತಹ 2 ವಿಶಿಷ್ಟ ಆಚರಣೆಗಳನ್ನ ನಾವೀಗ ನೋಡಿದ್ವಿ. ಇದರ ಜೊತೆಗೆ ಈಗಾಗಲೇ ಹೇಳಿದಂತೆ ಕಪ್ಪೆ ಮದುವೆ, ಕತ್ತೆ ಮದುವೆ, ಆಮೇಲೆ ಗೀತೆಯ ಪಠಣ, ಹೋಮ, ಹವನ, ಸಾಕಷ್ಟು ವಿಚಾರಗಳು. ಇದರ ಬಗ್ಗೆ ಎಲ್ಲ ಚರ್ಚೆ ಮಾಡೋದಕ್ಕೆ ಇವತ್ತು ಅತಿಥಿಯೊಬ್ಬರು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಇವರು ವಿಜ್ಞಾನ ಲೇಖಕರು TR ಅನಂತರಾಮ್ ಅಂತಂದ್ಬಿಟ್ಟು. ಅನಂತರಾಮ್ ಅವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸೊ ಈಗ ತಾನೇ ಒಂದು ರಿಪೋರ್ಟ್ ನೋಡಿದ್ದೀರಾ, ಅದರ ಜೊತೆಗೆ ಕೆಲವೊಂದು ವಿಚಾರಗಳನ್ನ ನೀವೇ ಈಗಾಗಲೇ ಹೇಳಿದ್ರಿ, ಬೇರೆ ಬೇರೆ ರೀತಿಯಾದಂತಹ ಆಚರಣೆಗಳು. ಸೊ ಇದಕ್ಕೆ ವಿಜ್ಞಾನ ಏನು ಹೇಳುತ್ತೆ? ವಾಸ್ತವವಾಗಿ ವಿಜ್ಞಾನಕ್ಕೂ ಇವಾಗ ತಾವು ತೋರಿಸಿರೋಂಥ ಒಂದು ದೃಶ್ಯಕ್ಕೂ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ. ಇದು ಆಚರಣೆ ಭಾಳ ವರ್ಷಗಳಿಂದ ಬಂದಿರ್ಬೋದು, ಜನಗಳಿಗೆ ಅದರ ಬಗ್ಗೆ ನಂಬಿಕೆ ಬಂದಿರ್ಬೋದು. ಆದರೆ ಇಂಥ ಆಚರಣೆ ಮಾಡಿದ್ರೆ ಮಳೆ ಬರುತ್ತೆ ಅನ್ನೋದಕ್ಕೆ ಯಾವುದೇ ಒಂದು ವೈಜ್ಞಾನಿಕವಾದ ಉತ್ತರ ಕೊಡೋದು ತುಂಬ ಕಷ್ಟ ಆಗುತ್ತೆ. ಇದು ಸಂಪ್ರದಾಯ ಏನೋ ಒಂದು ನಡ್ಕೊಂಬಂದಿದೆ. ನಾವು ಚಿಕ್ಕ ಹುಡುಗರಾಗಿದ್ದಾಗ ನಾವು ಹೇಳಿದಾಗೇನೆ ಹುಯ್ಯೋ ಮಳೆರಾಯ, ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆರಾಯ, ಬಾಳೆ ತೋಟಕ್ಕೆ ನೀರಿಲ್ಲ ಅಂತ ಹೇಳಿದ್ದುಂಟು. ಇದು ಏನು ತೋರಿಸುತ್ತೆ ಅಂತಂದರೆ ಮಳೆ ಬಂದಿಲ್ಲ, ಮಳೆ ಬರಬೇಕು ಅಂತ ಒಂದು ತಹತಃ ಇರುತ್ತಲ್ಲ ಜನರಲ್ಲಿ, ರೈತರಿಗೆ. ಯಾಕೆಂದ್ರೆ ನಮ್ಮದೆಲ್ಲ ಕೃಷಿ ಪ್ರಧಾನವಾದ ದೇಶ, ಮಳೆಯನ್ನು ಆಧರಿಸ್ಕೊಂಡಿರೋವಂಥ ರೈತರಿದ್ದಾರೆ. ಹೀಗಾಗಿ ಮಳೆ ಭಾಳ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಮಳೆ ಅನ್ನೋದಕ್ಕೆ ಇಡೀ ನೀರು ಒಂದು ಜೀವ ವ್ಯವಸ್ಥೆಯ ಮೇಲೆ ಒಂದು ನಿಯಂತ್ರಣ ಸಾಧಿಸಿದೆ. ಹೀಗಾಗಿ ನೀರು, ನೆಲ, ಗಾಳಿ ಅತ್ಯವಶ್ಯಕ ವಸ್ತು. ಇದರಲ್ಲಿ ಯಾವುದು ಇಲ್ಲದಿದ್ರೂ ಕೂಡ ಪಂಚಭೂತಗಳು ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ, ಇದಿಲ್ಲದ್ರೆ ಬರೀ ಮನುಷ್ಯ ಅಷ್ಟೇ ಅಲ್ಲ, ಜೀವಿಗಳು ಕೂಡ ಭೂಮಿ ಮೇಲೆ ಇರೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಒಬ್ಬ ರೈತ ಯಾವುದೋ ಒಂದು ಆಚರಣೆ ಮಾಡಿ ನೀರಿಗಾಗಿ ಪ್ರಾರ್ಥಿಸೋದೇನು ತಪ್ಪಲ್ಲ. ಆದರೆ ಈ ಕಪ್ಪೆನ ನೇತು ಹಾಕೋದು, ಕತ್ತೆಗೆ ತಂದು ಮದುವೆ ಮಾಡ್ತಿರೋದು, ಮದುವೆ ಅನ್ನೋದು ಪ್ರಾಣಿ ವರ್ಗದಲ್ಲಿ ಆ ಒಂದು ಪರಿಕಲ್ಪನೆ ಇಲ್ವಲ್ಲ, ಅದೇನಿದ್ರೆ ಮನುಷ್ಯ ವರ್ಗಕ್ಕೆ ಬರೋಂಥ ಪರಿಕಲ್ಪನೆ. ಹೀಗಾಗಿ ಒಂದು ಕಪ್ಪೆ ನೇತು ಹಾಕೋದ್ರಿಂದ ಯಾವುದೇ ಒಂದು ಪುರುಷಾರ್ಥ ಸಾಧನೆ ಆಗುತ್ತೆ ಅಂತ. ಇದರ ಜೊತೆಗೆ ಕವಿಯೊಬ್ಬ ಹೇಳ್ತಾನೆ, ಅವನು ಭೂಮಿಯನ್ನ ಹೆಣ್ಣಿಗೆ ಹೋಲಿಸ್ತಾನೆ, ಆಕಾಶನ ಗಂಡಿಗೆ ಹೋಲಿಸ್ತಾನೆ. ಸೊ ಯಾವಾಗ ಮಳೆ ಬೀಳುತ್ತೆ ಆವಾಗ ಗಂಡು ಹೆಣ್ಣಿಗೆ ಮದುವೆ, ಆ ಮಳೆಯ ಹನಿಗಳೇ ತಾಳಿ ಅಂತ. ಅಲ್ಲ, ಅದು ಒಂದು ಕಲ್ಪನೆ ಚೆನ್ನಾಗಿದೆ. ಋಗ್ವೇದದಿಂದಲೂ ಅದಿದೆ. ಮತ್ತು ದ್ಯಾವ ಪೃಥ್ವಿ ಅಂತಲೇ ಒಂದು ಪರಿಕಲ್ಪನೆ ಇದೆ. ತಾಯಿ ಭೂಮಿ ತಾಯಿ ಅಂತಲೇ ಬಿಟ್ಟು ನಾವು ಭಾವಿಸ್ತೀವಿ. ಭೂಮಿ ಮೇಲೆ ಏನು ಇದಾಗಬೇಕಾದ್ರೂ ಜೀವಿ ಸಂಕಲಕ್ಕೆ ಅದು ಅತ್ಯವಶ್ಯಕವಾದ ಒಂದು ನೆಲೆ ಒದಗಿಸ್ಕೊಡೋ ಅಂಥ ಒಂದು
ಇದ್ರ ಜೊತೆಗೆ ನಂಗೆ ಇನ್ನೊಂದು ಜ್ಞಾಪಕಕ್ಕೆ ಬರ್ತಾ ಇದೆ. ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಮ್ಮ ಹಳ್ಳಿನಲ್ಲಿ ಮಹಾಭಾರತ ಪಠಣ ಮಾಡ್ತಾ ಇದ್ರು ಬರಗಾಲದಲ್ಲಿ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ವಿರಾಟ ಪರ್ವ 12 ದಿವಸ ಮಾಡ್ತಾ ಇದ್ರು. 12ನೇ ದಿನ ವಿರಾಟ ಪರ್ವದ ಕೊನೆಯ ಅಂತ್ಯ ಭಾಗದಲ್ಲಿ ಖಂಡಿತ ಮಳೆ ಬಂದಿದ್ದು ನನಗೆ ಜ್ಞಾಪಕ ಇದೆ ಇನ್ನುವೇ. ಅಂದ್ರೆ ಅದು ಮಳೆಗಾಲದಲ್ಲೇ ಮಾಡ್ತಾ ಇದ್ದಾರೆ ಅಂತನೋ ಅಥವಾ ಒಂದು ಲೆಕ್ಕಾಚಾರ ಇಟ್ಕೊಂಡು ಅವ್ರು ಆರಂಭ ಮಾಡ್ತಾ ಇದ್ರು. ಬಟ್ ಆಗಿರ್ತಕ್ಕಂಥದ್ದಂತೂ ನಿಜ ಅಲ್ಲ. ಒಂದು ಧಾರ್ಮಿಕ ಶ್ರದ್ಧೆ ನಮ್ಮಲ್ಲಿ ಬಹಳ ದಿವಸದಿಂದ ಈ ನೆಲದಲ್ಲಿ ಇದ್ದೇ ಇದೆ. ಅದು ಅದರ ಬಗ್ಗೆ ಪ್ರಶ್ನೆ ಮಾಡೋಕ್ಕಾಗಲ್ಲ, ನೀವು ಯಾಕೆ ಹೀಗೆ ಮಾಡ್ತೀರಿ ಅಂತ ಕೇಳೋಕ್ಕಾಗಲ್ಲ. ಅದು ಜನಮನದಲ್ಲಿ ತಲಾಂತರದ ಬಂದಿರೋ ಸಂಪ್ರದಾಯ. ಅದ್ರ ಬಗ್ಗೆ ನಾವೇನು ಪ್ರಶ್ನೆ ಮಾಡಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಕತ್ತೆ ಮದುವೆ ಅಥವಾ ಒಂದು ಕಪ್ಪೆ ಮದುವೆ ಅನ್ನೋದು ನಮ್ಮಲ್ಲಿರೋ ಒಂದು ಭಾವನೆನ ನಾವು ಯಾತಕ್ಕೆ ಪ್ರಾಣಿಗಳಿಗೂ ಆಗ್ತೀವಿ. ಹಾಗೆ ಮಾಡೋದ್ರಿಂದ ಮಳೆ ಬರುತ್ತೆ ಅದಕ್ಕೆ ಯಾವ ದಾಖಲೆನೂ ಇಲ್ಲ. ಹಾಗಾದರೆ ಇಡೀ ಕರ್ನಾಟಕದಲ್ಲಿ ಒಂದು ಬರಕೋಶ ಅಂತ ಹೇಳ್ಬಿಟ್ಟು ಓಪನ್ ಮಾಡಿ ಡ್ರಾಟ್ ಮಾನಿಟರಿಂಗ್ ಸೆಲ್ ಅಂತ ಹೇಳ್ಬಿಟ್ಟು ಅದು ಬೇಕೇ ಇರಲ್ಲ. ಎಲ್ಲ ಕಡೆ ಕತ್ತೆ ಮೆರವಣಿಗೆ ಮಾಡಿ ಎಲ್ಲ ಕಡೆ ಕಪ್ಪೆಗಳು ನೇತಾಕ್ಬಿಟ್ಟಿದ್ರೆ ಮಳೆ ಬರುತ್ತೆ ಅನ್ನೋದಾದರೆ ಬರೀ ದಾವಣಗೆರೆ ಅದಕ್ಕೆ ಎಲ್ಲ ತಾಲೂಕುಗಳಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಇದು ಮಾಡ್ಬೋದಲ್ಲ. ಇಷ್ಟೊಂದು ಪವನಶಾಸ್ತ್ರ ಇಷ್ಟೊಂದು ಮುಂದುವರೆದಿದೆ. ಇಷ್ಟೊಂದು ಮಳೆ ನಿರೀಕ್ಷಣೆ ಬಗ್ಗೆ, ಉಷ್ಣತೆ ಬಗ್ಗೆ, ವಾತಾವರಣದ ಬಗ್ಗೆ ಪ್ರತಿ ದಿವಸ ನಮಗೆ ವೆದರ್ ರಿಪೋರ್ಟ್ಸ್ ಅಂತ ಬಿಟ್ಟು ಹವಾಮಾನದ ಬಗ್ಗೆ ವರದಿಗಳು ಬರ್ತಲೇ ಇರುತ್ತವೆ. ಇಷ್ಟೆಲ್ಲ ಯಾತಕ್ಕೆ ಬೇಕು? ಇದು ಏನಕ್ಕೆ ತೋರಿಸಿ ಈಗ ಮನುಷ್ಯ ಸ್ವಾರ್ಥಿ ಅನ್ನೋದಕ್ಕೆ ಪೂರಕವಾಗಿ ಈ ಎಲ್ಲ ಆಚರಣೆಗಳನ್ನ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನೋಡಿ. ಮಳೆ ಬರೋದು ಒಂದು ಲಾಭ ಆದರೆ ಅದ್ರ ಜೊತೆಗೆ ಬೇರೆ ಬೇರೆ ರೀತಿಯ ಲಾಭಗಳು ಈ ಆಚರಣೆಯಿಂದ ಇದೆ. ಈಗ ಈ ಸಂತೆ ಮಳೆನೇ ತಗೊಳ್ಳಿ ಎಕ್ಸಾಂಪಲ್. ಅಲ್ಲೇನಾಗುತ್ತೆ, ಮಳೆಗೋಸ್ಕರ ಪ್ರಾರ್ಥಿಸಿ 5 ವಾರಗಳ ಕಾಲ ಅವರು ಸಂತೆಯನ್ನ ಮಾಡಿದ್ರು ಕೂಡ ಸಂತೆ ಅನ್ನೋದು ಹಳ್ಳಿಗಳ ಕಡೆ ತುಂಬಾ ಅನಿವಾರ್ಯ, ತುಂಬಾ ಅಗತ್ಯ ಇದೆ. ಪ್ರತಿಯೊಬ್ಬರಿಗೂ ಕೂಡ ಲಾಭ ಇದೆ ವರ್ತಕರಿಗೆ. ಸೊ ಹಾಗಾಗಿ ಎರಡೊಂದು ಉದ್ದೇಶ. ಬಹುಶಃ ಆ ದೇವರ ಹೆಸರಲ್ಲಿ ಸಂತೆ ಸೇರೋದ್ರಿಂದ ಸ್ಥಳೀಯವಾಗಿ ಒಂದು ಆರ್ಥಿಕವಾದ ಅನುಕೂಲ ಕೂಡ ಆಗ್ಬೋದು, ಮತ್ತೆ ತರಕಾರಿ ಬೆಳೆ ಇಂಥ ಬೆಳೆದವ್ರಿಗೆ ಅದನ್ನ ಮಾರಾಟಕ್ಕೆ ಒಂದು ವ್ಯವಸ್ಥೆಯ ಕೇಂದ್ರನೂ ಆಗ್ಬೋದು. ಆ ಹಿನ್ನೆಲೆಯಲ್ಲಿ ನೋಡಿದ್ರೆ ಅದು ಮಾಡೋದು ಸರಿ. ಆದರೆ ಮಳೆ ಬರಲಿ ಅಂತ ಹೇಳ್ಬಿಟ್ಟು ಈ ಪ್ರಾಣಿಗಳ ಬಗ್ಗೆ ಅವಲಂಬಿಸೋದು ಅಲ್ಲ. ಇದ್ರ ಜೊತೆಗೆ ಈಗ ನಾವು ಈ ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಅನ್ನೋದನ್ನ ನಾವು ತುಂಬಾ ಪುರಾಣದಲ್ಲೇ ಕೇಳ್ಪಟ್ಟಿರ್ತಕ್ಕಂಥದ್ದು. ಅವಾಗೆಲ್ಲ ಆಯಾ ಕಾಲಕ್ಕೆ ತಕ್ಕನಾಗಿ ಮಳೆ ಆಗ್ತಾ ಇತ್ತು, ಬೆಳೆ ಆಗ್ತಾ ಇತ್ತು. ಈಗ ಹಾಗಾದ್ರೆ ಯಾಕೆ ಈ ತರ ಆಗ್ತಾ ಇದೆ? ಈ ರೀತಿ ಅಕಾಲಿಕ ಮಳೆ ಆಗೋದಕ್ಕೆ ಕಾರಣ ಏನು? ಹಾಗಾದ್ರೆ ರೆಗ್ಯುಲರೈಸ್ ಆಗಬೇಕು ಅಂತಂದ್ರೆ ಏನು ಮಾಡಲ್ಲ? ಇದು ಬಹಳ ಒಳ್ಳೆ ಪ್ರಶ್ನೆ. ಇದಕ್ಕೆ ನಾವು ಕೇವಲ ಒಂದು ಸ್ಥಳೀಯ ದೃಷ್ಟಿಯಿಂದ ನೋಡಿದ್ರೆ ಸಾಕಾಗೋದಿಲ್ಲ. ಒಂದು ಅಂತಾರಾಷ್ಟ್ರೀಯ ದೃಷ್ಟಿಯಿಂದ, ಒಂದು ಜಾಗತಿಕ ಮಟ್ಟದಲ್ಲಿ ಯೋಚನೆ ಮಾಡೋಕ್ಕಾಗ್ತದೆ. ಇವತ್ತು ಕಾಡುಗಳು ಮೊದಲಿದ್ದಂತೆ ಕಾಡುಗಳಿಲ್ಲ. ಹಿಂದೆ ನೋಡಿ, ಒಂದು ನಾಗಬನ ಅಂತ ಉಳಿಸ್ಕೊಳ್ಳೋರು, ಒಂದು ದೇವಸ್ಥಾನದ ಹೆಸರಲ್ಲಿ ಒಂದು ಕಾಡನ್ನ ಉಳಿಸ್ಕೊಳ್ಳೋರು. ಹಾಗಾಗಿ ಕಾಡುಗಳು ಹಾಗಾಗಿ ಉಳ್ಕೊಂಡ್ಬಿಟ್ರೆ ಈಗಲೂ ಕೂಡ ನಮ್ಮ ಇದರಲ್ಲಿ ಕೊಡಗು ಜಿಲ್ಲೆಗೆ ಹೋದರೆ ದೇವರ ಕಾಡುಗಳು ಸುಮಾರು ಇವೆ, ಅಲ್ಲಿ ಉಳಿಸ್ಕೊಂಡಿದ್ದಾರೆ. ಆ ಮೂಲಕ ಕಾಡು ಉಳಿಸ್ಕೊಳ್ಳೋ ಒಂದು ಸಂಪ್ರದಾಯ ನಿಂತು ಹೋಗ್ಬಿಡ್ತು. ಮನುಷ್ಯ ನೀವು ಹೇಳಿದಾಗೆ ಸ್ವಾರ್ಥಿ ಆಗಿಬಿಟ್ಟು ಕಾಡನ್ನು ಅತಿಕ್ರಮಣ ಮಾಡಿ ಗಿಡ ಮರ ಇವನ್ನೆಲ್ಲ ಕೊಚ್ತಾ ಹೋದರೆ ಆ ಗಿಡದಿಂದ ಆಗಂಥ ಲಾಭ ಏನು ಬರೀ ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಆಕ್ಸಿಜನ್ ಕೊಡುತ್ತೆ ಅನ್ನೋದು ಒಂದೇ ಅಷ್ಟೇ ಅಲ್ಲ. ಆ ನೀರಿನ ಸಮೃದ್ಧಿಗೂ ಕೂಡ ನಮಗೆ ಮರ ಬೇಕು, ಬಾಷ್ಪೀಕರಣ ಮತ್ತೆ ಟ್ರಾನ್ಸ್ಪಿರೇಷನ್. ಮುಗಿಲೆತ್ತರದ ಮರಗಳಿದ್ದಂತಹ ಸಂದರ್ಭದಲ್ಲಿ ಅವುಗಳ ಗಾಳಿಯಿಂದ ಈ ಮೋಡಗಳು ಒಂದು ಕಡೆ ಸೇರ್ತವೆ ಅಂತ ನೀರಿನ ಅಂಶ ಕೊಡುತ್ತೆ, ವಾತಾವರಣಕ್ಕೆ ಅದು ಕೊಡುತ್ತದು. ಹೀಗಾಗಿ ಕಾಡಿನ ನಾಶ ಖಂಡಿತ ಒಂದು ನೈಸರ್ಗಿಕ ಒಂದು ಸ್ಥಿತಿಯ ಮಧ್ಯೆ ನಾವು ಮನುಷ್ಯರು ಪ್ರವೇಶ ಮಾಡ್ತಾ ಇದೀವಿ. ಈ ಪ್ರವೇಶನ ನಿಸರ್ಗ ಒಂದು ಮಟ್ಟದಲ್ಲಿ ಸಹಿಸ್ಕೊಳ್ಳುತ್ತೆ, ಇನ್ನೊಂದು ಮಟ್ಟದಲ್ಲಿ ಅದು ತಿರುಗಿ ಬೀಳುತ್ತೆ. ಇವತ್ತು ನಾವು ಕಾಣ್ತಿರೋದು ನೋಡಿ, ಬೇಸಿಗೆ ಕಾಲದಲ್ಲೆಲ್ಲೂ ಮಳೆ ಬಂದಿದ್ದು ನಾವು ನೋಡೇ ಇಲ್ಲ. ನಾನು ಎಷ್ಟೋ ಸತಿ ತಮಾಷೆ ಹೇಳ್ತಾ ಇರ್ತೀನಿ, ಕೋಗಿಲೆಗಳಿಗೆ ಅದು ಯಾವ ಒಂದು ಋತುನಲ್ಲಿ ಹಾಡಬೇಕು ಅನ್ನೋದೇ ಕನ್ಫ್ಯೂಸ್ ಆಗಿದೆ ಅಂತ ಮರ್ತೋಗಿಲ್ಲ, ಕನ್ಫ್ಯೂಸ್ ಆಗಿಬಿಟ್ಟಿದೆ. ಯಾವ್ದು ಮಳೆಗಾಲನೋ, ಯಾವ್ದು ವಸಂತಕಾಲನೋ, ಯಾವುದು ಗ್ರೀಷ್ಮ ಋತುನೋ, ಯಾವುದು ಚೈತ್ರನೋ ಗೊತ್ತಾಗ್ತಿಲ್ಲ. ಅಂಥ ಒಂದು ಸಂದರ್ಭ ಬಂದಿದೆ. ಈಗ ಕಳೆದ ಒಂದು 25-30 ವರ್ಷಗಳಿಂದ ವಾತಾವರಣದಲ್ಲಿ, ವಾಯುಗುಣದಲ್ಲಿ ತುಂಬ ದೊಡ್ಡ ಪ್ರಮಾಣದ ಬದಲಾವಣೆ ನಮ್ಮ ಕಣ್ಣರೆ ಕಾಣ್ತಾ ಇದ್ದೀವಿ ನಾವು. ಹೀಗಾಗಿ ತಾವು ಹೇಳಿದಾಗೆ ಒಂದು ನಿಸರ್ಗದ ಮಧ್ಯೆ ಮನುಷ್ಯನ ಪ್ರವೇಶ ಮೊದಲಿಗಿಂತಲೂ ಜಾಸ್ತಿ ಆಗ್ತಿದೆ. ಕೈಗಾರಿಕೀಕರಣ ಕಾರಣ ಇರ್ಬೋದು. ಅಲ್ಲ, ಇದು ಹೀಗೆ ಮುಂದುವರ್ಕೊಂಡು ಹೋದರೆ, ಇದು ನೀವು ರೇಟ್ ಆಫ್ ಇದನ್ನು ನೋಡ್ತಾ ಹೋದರೆ ಜಾಸ್ತಿ ಆಗ್ತಾನೆ ಇದೆ. ಇನ್ನು ಮುಂದಿನ 2-3 ದಶಕಗಳ ನಂತರ ಏನು ಗತಿ ಅಂತ ಅಲ್ಲ, ವಾಸ್ತವವಾಗಿ ನಾವು ವಿಜ್ಞಾನ ಏನು ಹೇಳುತ್ತೆ, ಈಗ ಮುಂದಿನ ಒಂದು 20 ವರ್ಷಗಳ ನಂತರ ಇದು ತುಂಬ ಏರ್ಪೇರ್ ಆಗ್ಬಿಡುತ್ತಾ ಅಂತ. ತುಂಬ ಏರ್ಪೇರು ಅಂತಂದರೆ ನಾವು ಒಂದು ಸ್ಪಷ್ಟವಾದ ನಿರ್ಧಾರ ತಗೊಂಡಿದ್ರೆ ಖಂಡಿತ ನಾವು ಉಳಿಯೋದಕ್ಕೆ ಕಷ್ಟ ಆಗುತ್ತೆ ಭೂಮಿ ಮೇಲೆ. ಯಾಕೆಂದರೆ ಕೈಗಾರಿಕೆ ಹೆಸರಲ್ಲಿ ವಸ್ತುಗಳು ಉತ್ಪನ್ನ ಬೇಕು ನಮಗೆ, ಇಲ್ಲದೆ ಸಾಧ್ಯ ಇಲ್ಲ. ಒಂದು ಕಬ್ಬಿಣ ಬೇಕು, ಒಂದು ಮ್ಯಾಂಗ್ನೀಸ್ ಬೇಕು, ಅದು ಬೇಕು ಸರಿ. ಆದರೆ 100 ವರ್ಷಕ್ಕೆ ಬರೋ ಕಬ್ಬಿಣದ ದಾಸ್ತಾನನ್ನು ಕೇವಲ 10 ವರ್ಷದಲ್ಲಿ ಮುಗಿಸೋವಂಥದ್ದು, ಅದಕ್ಕೆ ಪ್ರಮಾಣವಾದ ಕಾಡು ನಾಶ ಆಗ್ತಕ್ಕಂಥದ್ದು. ಮತ್ತು ಪುನರುತ್ಪತ್ತಿ ಆಗ್ತಾ ಇಲ್ಲ. ಯಾವ ಪ್ರಮಾಣದಲ್ಲಿ ಕಾಡನ್ನು ನಾಶ ಮಾಡ್ತಾ ಇದೀವೋ ಅಷ್ಟೇ ಪ್ರಮಾಣದಲ್ಲಿ ವೃಕ್ಷಗಳನ್ನ ನಾವು ಬೆಳೆಸ್ತಾ ಇಲ್ಲ, ಆ ಮರಗಳನ್ನ ಬೆಳೆಸ್ತಾ ಇಲ್ಲ. ಇದರ ಹೆಸರಲ್ಲಿ ನೀಲಗಿರಿ ಬೆಳೆಸ್ಬಿಟ್ರೆ ಪ್ರಯೋಜನ ಆಗೋದಿಲ್ಲ. ಹೀಗಾಗಿ ಮುಂದಿನ 20 ವರ್ಷಗಳು ಗಣನೆಗೆ ತಗೊಂಡ್ರೆ ಪರಿಸ್ಥಿತಿ ಈಗಲೇ ನಾವು ಎಚ್ಚೆತ್ಕೊಂಡ್ರೆ ಸಾಧ್ಯ ಆಗುತ್ತೆ. ಅಂತಂದರೆ ಮನುಷ್ಯ ಆಶಾಜೀವಿ. ನಾಳೆ ಬೆಳಗ್ಗೆ ಬರೋವಂಥ ಸಮಸ್ಯೆನ ಇವತ್ತೇ ಅದನ್ನು ಬಗೆಹರಿಸೋಕ್ಕೂ ಕೂಡ ತಂತ್ರಜ್ಞಾನ ಇದೆ. ಒಟ್ಟು ಮನಸ್ಸು ಮಾಡಬೇಕು, ಕಾಡು ನಾಶ ಕಡಿಮೆ ಆಗಬೇಕು, ಕಾರ್ಬನ್ ಡೈಆಕ್ಸೈಡ್ ನಾವು ವಾತಾವರಣಕ್ಕೆ ಬಿಡ್ತಾ ಇದೀವಿ ಪ್ರಮಾಣ
ಅದನ್ನು ಖಂಡಿತ ತಗ್ಗಿಸಲೇಬೇಕು. ಬೇಕಾದಷ್ಟು ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೋಷ್ಠಿಗಳಾಗಿವೆ. ಈಗಲೂ ಅದಕ್ಕೆ ಅಂದರೆ ಆಚರಣೆಗಳು ಅಂತಕ್ಕಂಥದ್ದು ಯಾವುದೇ ರೀತಿಯಲ್ಲಿರ್ಬೋದು, ಆದರೆ ಈ ರೀತಿಯಾದಂತಹ ಆಚರಣೆಗಳಿಂದ ಮಳೆ ಬರುತ್ತೆ ಅಂತಕ್ಕಂಥದ್ದು ವೈಜ್ಞಾನಿಕವಾಗಿ ಸುಳ್ಳು. ನಿಜಕ್ಕೂ ಕೂಡ ಮಳೆ ಅಂತಕ್ಕಂಥದ್ದು ಅಕಾಲಿಕ ಆಗೋದಕ್ಕೆ ಮನುಷ್ಯನೇ ಕಾರಣ. ಮನುಷ್ಯ ಈ ಪ್ರಾಕೃತಿಕ ಸಮತೋಲನೆಯನ್ನು ಹಾಳು ಮಾಡಿದಾಗ ಈ ಥರ ಪರಿಸ್ಥಿತಿಗಳು ಉದ್ಭವಿಸುತ್ತೆ. ನಮ್ಮ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಚಾಲೆಂಜ್ಗಳನ್ನ ನಾವು ಫೇಸ್ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ವಿಜ್ಞಾನಿ ಅನಂತರಾಮ್ ಅವರ ವಾದ. ಇದರ ಬಗ್ಗೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.